ನಮಸ್ತೆ, ವಾಯುಮಕಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ತುಂಬ ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾ ಇದ್ದೀನಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏಪ್ರಿಲ್ 1ನೇ ತಾರೀಕು ಪ್ರಕರಣ ಬಿಜಾಪುರ ಜಿಲ್ಲೆಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 1ನೇ ತಾರೀಕಿನಂದು ಏನು 6 ವರ್ಷದ ಮಗುವೊಂದು ಶಾಲೆಯ ರಜೆಯ ದಿನಗಳಲ್ಲಿ ಮಕ್ಕಳ ಜೊತೆ ದೋಸ್ತರ ಜೊತೆ ಆಟವಾಡಿ ಸಮಯ ಕಳೆಯುವಂಥ ಒಂದು ಸಂದರ್ಭದಲ್ಲಿ ಮಗು ದಾರುಣವಾಗಿ ಅಂತ್ಯ ಕಂಡಿದೆ, ಸಾವನ್ನಪ್ಪಿದೆ. ಶಾಲೆಗೆ ಸೇರಿಸುವ ನೆಪದೊಂದಿಗೆ ಮಗನನ್ನು ಪರಲೋಕಕ್ಕೆ ಕಳಿಸಿದಂಥ ತಂದೆ. ಏನಿದು ಪ್ರಕರಣ? ಬಿಜಾಪುರ ಜಿಲ್ಲೆಯ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಪ್ರಕರಣ ಇದು. ಏನು ಊರಲ್ಲಿ ಮಲ್ಲಿಕಾರ್ಜುನ್ ಅನ್ನುವಂಥ ವ್ಯಕ್ತಿ ಊರಲ್ಲಿ ನಿನ್ನ ಮಗ ನಿನ್ನಂತೆ ಇಲ್ಲ, ಹೋಲಿಕೆ ನಿನ್ನಂಗಿಲ್ಲ, ನಿನ್ನ ಮಗ ನಿನ್ನ ಥರನೇ ಇಲ್ಲ ಅಂಥೇಳಿ ಜನರು ಅವನಿಗೆ ಪೀಡಿಸ್ತಾ ಇದ್ರು. ಮಲ್ಲಿಕಾರ್ಜುನಿಗೆ ಪ್ರತಿದಿನವೂ ಕೂಡ ಮನೆಯಿಂದ ಆಚೆ ಹೋದಾಗ ಸ್ನೇಹಿತರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಊರಿನ ಜನರು ಇರ್ಬೋದು, ನಿನ್ನ ಮಗ ನಿನ್ನಂತೆ ಇಲ್ಲ, ಹೋಲಿಕೆ ಇಲ್ಲ ಅಂಥೇಳಿ ಚುಚ್ಚಿ ಮಾತನಾಡ್ತಿದ್ರಂತೆ. ಆ ಒಂದು ವಿಷಯದಿಂದ ತುಂಬ ಮನನೊಂದಂಥ ಮಲ್ಲಿಕಾರ್ಜುನು ತೀರಾ ಮನಸ್ಸಿಗೆ ತೆಗೆದುಕೊಂಡು ಆಲೋಚನೆಗಳಿಗೆ ತನ್ನ ಬುದ್ಧಿಯನ್ನು ಕೊಟ್ಟು 6 ವರ್ಷದ ಬೆಳೆದು ನಿಂತಿರುವಂಥ ಮಗನನ್ನು ಕತೆ ಮುಗಿಸ್ಬೇಕಂತೇಳಿ ಯೋಚನೆ ಮಾಡಿದ್ದ. ಹೆಂಡತಿಗೆ ಮಗನನ್ನು ಶಾಲೆಗೆ ಸೇರಿಸಲು ಹೋಗ್ತಾ ಇದ್ದೀನಿ ಅಂತೇಳಿ ಸುಳ್ಳನ್ನು ಹೇಳಿ ತನ್ನ ಮಗ ಸಿದ್ಧಾರ್ಥನನ್ನು ಕರೆದುಕೊಂಡು ಆಚೆ ಹೋಗ್ತಾನೆ. ಬಿಜಾಪುರದ ಏನು ಮಹಾರಾಷ್ಟ್ರ ಬಾರ್ಡದಲ್ಲಿ ಬರ್ತಕ್ಕಂಥ ಕೃಷ್ಣಾ ನದಿ ಒಂದು ಬ್ರಿಡ್ಜ್ ಮೇಲೆ ಕರೆದುಕೊಂಡು ಹೋಗಿ ಮಗನನ್ನು ಆ ಕೃಷ್ಣಾ ನದಿಯ ಬ್ರಿಡ್ಜಿಂದ ತನ್ನ 6 ವರ್ಷದ ಮಗನನ್ನು ಮಲ್ಲಿಕಾರ್ಜುನ ನೀರಿಗೆ ತಳ್ಳಿ ತನ್ನ ಮಗನ ಕಥೆಯನ್ನು ಮುಗಿಸ್ತಾನೆ. ಈ ದಾರುಣ ಘಟನೆ ನಡೆದದ್ದು ಜನರ ಚುಚ್ಚುಮಾತಿಂದ ಮತ್ತು ಮಲ್ಲಿಕಾರ್ಜುನ ತನ್ನ ಬುದ್ಧಿ ಕೋಪದ ಕೈಗೆ ಮತ್ತು ಅನುಮಾನದ ಕೈಗೆ ಮಾನಸಿಕತೆಗೆ ಒಳಗಾಗಿ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳ್ಬೋದು. ಮನೆಗೆ ವಾಪಸ್ ಬಂದಂಥ ಮಲ್ಲಿಕಾರ್ಜುನ ಹೆಂಡತಿ ಮತ್ತು ತಂದೆ ತಾಯಿಗೆ ಮಗನನ್ನು ಹಾಸ್ಟೆಲ್ಗೆ ಸೇರಿಸಿದ್ದೇನೆ, ಶಾಲೆಗೆ ಹಾಕಿದ್ದೇನೆ ಅಂಥೇಳಿ ಸುಳ್ಳನ್ನು ಹೇಳ್ತಾನೆ. ಆಗ 1-2 ದಿನ ಆದ ನಂತರ, 2 ದಿನ 3 ದಿನ 1 ವಾರ ಆದ ನಂತರ ಮಗನ ಬರ್ತ್ಡೇ ಇರುತ್ತೆ. ತಾಯಿ ಮಗನನ್ನು ಕರೆದುಕೊಂಡು ಬಾ ಅಂತೇಳಿ ಗಂಡನಿಗೆ ಹೇಳ್ತಾಳೆ, ಮಲ್ಲಿಕಾರ್ಜುನಿಗೆ ಬರ್ತ್ಡೇ ಇದೆ, ಮಗನನ್ನು ಕರೆದುಕೊಂಡು ಬಾ ಅಂತೀವಿ. ಹಾಗಾಗಿ ಮಲ್ಲಿಕಾರ್ಜುನ ತನ್ನ ಮಗನ ಕಥೆಯನ್ನು ತಾನೇ ಮುಗಿಸಿರೋದ್ರಿಂದ ಎಲ್ಲಿ ಅಂತ ಕರ್ಕೊಂಬರ್ತಾನೆ. ಬಾಯಿ ಸೌರಿ ಆಡ್ತಾನೆ, ಅತ್ತ ಇತ್ತ ನೋಡ್ತಾನೆ, ಏನೇನೋ ಸುಳ್ಳು ಹೇಳಿ ಮರೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಬೇಳೆ ಬೇಯೋದಿಲ್ಲ. ಅವ ಮಲ್ಲಿಕಾರ್ಜುನ ಮುಖದಲ್ಲಿರ್ತಕ್ಕಂಥ ಮಗ ನೋಡಲು ತನ್ನಂತಿಲ್ಲ ಎಂದು ಕಟುಕನಾದ ತಂದೆ 6 ವರ್ಷದ ಪುತ್ರನನ್ನ ಕೃಷ್ಣಾ ನದಿಗೆ ತಳ್ಳಿ ಕೊಲೆ. ಯಾರಾದ್ರೂ ಮಗ ನೋಡೋಕೆ ಥೇಟ್ ನಿನ್ನಂತೆ ಇದ್ದಾನೆ, ಮಗಳು ನಿನ್ನ ಹಾಗೆ ಆಡ್ತಾಳೆ ಅಂತಿದ್ರೆ ಹೆತ್ತವರ ಆನಂದಕ್ಕೆ ಪಾರವೇ ಇರಲ್ಲ. ಹಾಗಂತ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿಯ ಮುಖಲಕ್ಷಣ ಬರೋದಿಲ್ಲ, ಅದು ಸಾಧ್ಯವೂ ಇಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳದ ಅವಿವೇಕಿ ತಂದೆ ಮಗ ನೋಡಲು ತನ್ನಂತಿಲ್ಲ ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದಾನೆ. ಊರಿನ ಕೆಲ ಮೂರ್ಖರು ಪದೇ ಪದೇ ಈ ಪ್ರಶ್ನೆ ಕೇಳಿ ಮತ್ತಷ್ಟು ತಲೆ ಕೆಡಿಸಿದ್ದರಿಂದ ಖುದ್ದು ಮಗನನ್ನೇ ಪಾಪಿ ಬಲಿ ಪಡೆದಿದ್ದಾನೆ. ಈ ಬಾಲಕನ ಹೆಸರು ಸಿದ್ಧಾರ್ಥ. ಈ ಪಾಪಿಯೇ ಇವನ ತಂದೆ ಮಲ್ಲಿಕಾರ್ಜುನ ಅರಕೇರಿ.
6 ವರ್ಷದ ಮಗ ಸಿದ್ಧಾರ್ಥ ನೋಡೋಕೆ ನಿನ್ನಂತಿಲ್ಲ, DNA ಟೆಸ್ಟ್ ಮಾಡಿಸು ಅಂತ ಕೆಲ ಫ್ರೆಂಡ್ಸ್ ಕೀಟ್ಲೆ ಮಾಡ್ತಿದ್ರಂತೆ. ಇದನ್ನೇ ತಲೆಗೇರಿಸಿಕೊಂಡ ಮಲ್ಲಿಕಾರ್ಜುನ ಮಾರ್ಚ್ 16ರಂದು ಕೃಷ್ಣಾ ನದಿಗೆ ತಳ್ಳಿ ಕೊಂದು ಹಾಕಿದ್ದಾನೆ. ಇವನು ನನ್ನಂತಿಲ್ಲ ಅಂತ ಮಲ್ಲಿಕಾರ್ಜುನ 1.5 ವರ್ಷದಿಂದ ಪತ್ನಿ ಬಳಿ ಜಗಳವಾಡ್ತಿದ್ದ. ದೇವಸ್ಥಾನದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿದ್ರೂ ಅನುಮಾನದ ಪಿಶಾಚೆ ಹೋಗಿರಲಿಲ್ಲ. ಮಾರ್ಚ್ 16ರಂದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಾಯ್ಮಕಾಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ತೆಗೆದುಕೊಂಡು ಬರ್ತೀನಿ. ನಮಸ್ತೆ.